ಡ್ಯಾನ್ಸನ್ನೇ ಪ್ರಚೋದನೆ ಆಗೋದ್ರಿಂದ ಅದರಿಂದ ನನಗೆ ಭರತನಾಟ್ಯದ ಫಸ್ಟ್ ಪ್ರೈಜು 8th 9th 10th ಫಸ್ಟ್ ಪ್ರೈಜ್ ಬಂದಿದೆ. ಯಾರೋ ಅಣ್ಣಾಗಲಿ ನನ್ನ ತಮ್ಮ ಆಗಲಿ ಮಾಡ್ಬೇಕು ಅಂತ ಇಷ್ಟ. ನನಗೆ ಕಾಫಿ ಕುಡಿಲ್ಲ, ಸಿಗರೇಟ್ಸ್ ಇದೆಲ್ಲ ಏನೂ ಇಲ್ಲ, ಯಾವ ಅಭ್ಯಾಸನಿಲ್ಲ, ಏನೂ ಇಲ್ಲ. ಹುಡುಗ ಜೊತೆ ಪಾರ್ಟಿ ಗೀಟಿ ಸಾಯಂಕಾಲ ಸ್ಕೂಲ್ ಮನೆ ಕೂತ್ಕೊಳ್ಳೋದು, ಇದಕ್ಕಿದ್ದಂಗೆ ಯಾಕಾಗ್ಬಿಡ್ತು, ಏನಾಯ್ತು, ನಾನು ಏನು ತಪ್ಪು ಮಾಡೋದು, ಅದು ಏನಾಯ್ತು, ನನ್ನಿಂದ ತಪ್ಪಾಯಿತು, ಅವ್ರಿಗೆ ತಪ್ಪಾಯಿತು, ಏನು ಗೊತ್ತಿಲ್ಲ. ಕಾಲು ಭಾಗ ಹುಡುಗರು, ಮುಕ್ಕಾಲು ಭಾಗ ಹುಡುಗಿರಿಗೆ ಫಾಲೋ ಮಾಡ್ಬೇಕು. ಮಣ್ಣ ನಮ್ಮ ಅಮ್ಮ ಎಲ್ಲ ಬೈತರು, ಕಮೆಂಟ್ ಹೆಂಗಾರು ಹಾಕಲಿ, ಅವ್ರು ಏನು ನನಗೆ ಅವ್ರಿಗೋಸ್ಕರ ಬೇಕಾಗಲ್ಲ, ನನ್ನ ಲೈಫು, ನನ್ನ ಖುಷಿ, ನನ್ನ ಕರೆನ್ಸಿ, ನನ್ನ ದುಡ್ಡು, ಯಾರಪ್ಪ ಮನಸ್ಸು ನಾನು ಅವಕಾಶ ಕೊಟ್ಟರೆ 5 ನಿಮಿಷ ನನ್ನ ಟ್ಯಾಲೆಂಟ್ ಏನು ತೋರಿಸ್ತೀನಿ. ಇಲ್ಲೇ ಅವಕಾಶ ಕೊಡ್ತೀವಿ, 1-2 ಸ್ಟೆಪ್ ಹಾಕಿ ಭರತನಾಟ್ಯದ ಇಲ್ಲೇ ಹಾಕಿ ನೀವು ಒಂದು ಸಾಂಗ್ ಭರತನಾಟ್ಯದ ಒಂದು ಮ್ಯೂಸಿಕ್ ಹಾಕಿ, ಸುಮ್ಮನೆ ಏನೇ ಬರಲ್ಲ, ಹಂಗೆ ಹಾಕಿರೋದಲ್ವಾ, ಒಂದು ಯಾವ್ದಾರು ಒಂದು ಭರತನಾಟ್ಯದ ಒಂದು ಮ್ಯೂಸಿಕ್ ಹಾಕಿದ್ರೆ ಬರುತ್ತೆ. ಓಕೆ, ರೆಡಿ. ಇದು ಮುಗ್ದೇ ಹೋಯ್ತು. ಚೆನ್ನಾಗಿ ಮಾಡಿದ್ರಿ. ಯಾರು ನಿಮ್ಮ ಡ್ಯಾನ್ಸಿಗೆ ಯಾರು ಸ್ಫೂರ್ತಿ, ಯಾರು ಎಲ್ಲಿ ಕಲ್ತ್ಕೊಂಡ್ರಿ? ಟಿವಿಲಿ ಟಿವಿ ಭರತನಾಟ್ಯ ಆಡುವಾಗ, ಸಾಂಗ್ ಆಡುವಾಗ ಅದನ್ನ ಆಡ್ಬೇಕು ಅಂತ ಆಸೆ. ಸಾಂಗ್ ನನಗೆ ಡ್ಯಾನ್ಸ್ ಕ್ಲಾಸ್ ಇನ್ನೂ ಆಡೋದಷ್ಟೇ ಸಾಂಗ್ ಚೆನ್ನಾಗಿರ್ಬೇಕು, ಆಗಬೇಕು. ಸಾಂಗ್ ಇದ್ರೆ ಕಂಫರ್ಟಾಗಿ ಯಾರ ಜೊತೆ ಇನ್ನೂ ಆಡೋ ಖುಷಿ ಇದ್ರೆ, ನಾನು ಯಾರೇ ಏನಿದ್ರು ಎಷ್ಟೇ ಜನ ಇದ್ರು ನಾಚ್ಕೊಳ್ದಾಗ ಇವ್ರು ಏನೊಂದು ಮುಗಿದ್ರೆ ನೋಡಿಲ್ಲ, ನಂಗೆ ಇನ್ನೂ ಜನ ಮಧ್ಯೆ ಹಾಡಬೇಕು, ಕುಣಿಬೇಕು ಅಂತ ಇಷ್ಟ. ಇದು ಭರತನಾಟ್ಯ ಸ್ಟೆಪ್ಪು. ಡ್ಯಾನ್ಸ್ ಕ್ಲಾಸ್ ಸಾಂಗ್ ಇದ್ರೆ ಅದಕ್ಕೂ ಡ್ಯಾನ್ಸ್ ಮಾಡ್ಬೋದು, ಎಲ್ಲದಕ್ಕೂ ಇಷ್ಟ. ನಂಗೆ ಡ್ಯಾನ್ಸ್ ಅಂದರೆ ನಂಗೆ ತುಂಬ ಪರಿಚಯ ಮಾಡಿ, ಯಾರು ಕಲ್ತಿಲ್ಲ. ಏನು ಡ್ಯಾನ್ಸ್ ಕ್ಲಾಸ್ ಕಲಿಸಿದ್ರೆ ಅಂತ ಇನ್ನೂ ಸಕ್ಕತ್ತಾಗಿದೆ. ಡ್ಯಾನ್ಸ್ ಕಲಿಸಿದ್ರೆ ಸಿಂಪಲ್ ಆಗಿ ಮಾಡಿದ್ದೀನಿ, ಇಷ್ಟ ನನಗೆ. ಡ್ಯಾನ್ಸ್ ಕ್ಲಾಸಿಗೆ ಕಲಿಸಿದ್ರೆ ಇನ್ನೂ ಫುಲ್ ಚಿತ್ರನ. ಹೌದು. ಓಕೆ, ಇವಾಗಷ್ಟೇ ಹೇಳಿದ್ರೆ ನೀವು ಬಿಗ್ ಬಾಸಿಗೆ ಒಂದು ಆಪರ್ಚುನಿಟಿ ಸಿಕ್ಕಿದ್ರೆ ಹೋಗ್ತೀವಿ. ಯಾಕೆ ಎಲ್ಲರೂ ಬಿಗ್ ಬಾಸ್ ಅಂತ? ನನಗೊಂದು 4 ದಿನ ಒಳಗಡೆ ಇದ್ರೆ ಪ್ರಪಂಚ ಕರ್ನಾಟಕ ಎಲ್ಲ ತಿಳುವಳಿಕೆದಾಗ ಇದ್ರೆ ನಮ್ಮ ಮಾತು ನಾವು ಒಳಗಡೆ ಅಡ್ಜಸ್ಟ್ ಮಾಡ್ಕೊಂಡು ನಮ್ಮ ಬಿಗ್ ಬಾಸ್ ಒಳಗಡೆ ಒಂದು 2 ದಿನ ಹೋಗಿದ್ದು ನನಗೂ ಆಸೆ. ಒಳಗಡೆ ಲಕ್ಷಾಂತರ ಕನ್ನಡದ ಜನ ನೋಡ್ತಾರೆ. ಈ ಬರೀ ನಾನು ಸ್ವಲ್ಪ ಮಕ್ಕ ಬರ್ತಾ ಇದ್ದೀನಿ. ಹೊರಗಡೆ ಹೋದಾಗ ದೀಪ ಕಾಣೋದು ಎಲ್ಲ ಅಂದರೆ ಇಷ್ಟೆಲ್ಲ ಪಡ್ತೀಯ, ಬಿಗ್ ಬಾಸ್ಗೆ ಹೋಗು ದೀಪ ಹೋಗು ಅಂತಾರೆ. ನಾನು ಜನಕ್ಕೋಸ್ಕರ ಆಗಲಿ 2 ದಿನ ಹೋಗಿ ನನಗೆ ಮಾತಾಡಿ ನನ್ನ ಕೆಲ ಆದ 2 ಆಟ ಆಡ್ಬಿಟ್ಟು, ಅದು ನಾಳೆ ಔಟ್ ಆಗಲಿ, ಒಂದು ವಾರನೇ ಔಟ್ ಆಗಲಿ, ಒಳಗಡೆ ಹೋಗಿ 2 ಮಾತಾಡಿ 2 ಗೇಮ್ ಆಡಿ ಹೋಗ್ಬೇಕು ಅಂತ ಆಸೆ. ಅದು ಮಾತ್ರ ಬಿಗ್ ಬಾಸ್ ಅವಕಾಶ ಸಿಗಲ್ಲ ಅಂದರೆ ಜಿ ಕನ್ನಡದಲ್ಲಿ ಎಕ್ಸಾಂಪಲ್ ಗಿಚ್ಚಿಗಿಲಿ ಅಂತಾರೆ, ಅಂತಾರೆ, ಯಾವುದಾಗಲಿ ನನಗೆ 4 ಮಾತಾಡಿ ಒಂದು ಭರತನಾಟ್ಯ ಒಂದು ಡ್ಯಾನ್ಸ್ ಆಡೋಕ್ಕೆ ಅವಕಾಶ ಕೊಟ್ಟರೆ ನಾನು ಟ್ಯಾಲೆಂಟ್ ಅಂತ ತೋರಿಸ್ತೀನಿ. ಅಲ್ಲಿರೋ 4 ಜನಕ್ಕೆ ನಾನು ಮೆಚ್ಚಿ ಆಗ್ತೀನಿ. ನೆಕ್ಸ್ಟ್ ಸೆಲೆಕ್ಟ್ ಮಾಡಿದ್ರೆ ಬಿಡೋದು ಸೆಕೆಂಡ್ರಿ. ಅಲ್ಲಿ 4 ಜನಕ್ಕೆ ನನ್ನ ನಗು ತೋರಿಸ್ಬೇಕು. ಇವಾಗ ಎಕ್ಸಾಂಪಲ್ ಒಬ್ರಿಗೆ ಇಷ್ಟ ಇರ್ತಾನೆ, ಅವ್ರು ನಗು ಸ್ಮೈಲ್ ಮಾಡ್ತಾರೆ, ಇಷ್ಟ ಆಗ್ತಾರೆ, ಇವು ನಾವು ಸ್ಮೈಲ್ ಇರುತ್ತೆ, ಅವ್ನ ಮಕ್ಕಳೇ ಸ್ಮೈಲ್ ನಗು ಬಂತು ಅಂದರೆ ನನ್ನ ಆ್ಯಕ್ಟಿವ್ಡು, ನನ್ನ ಸ್ಮೈಲು, ನನ್ನ ಮಾತಾಡೋದು ಇಷ್ಟ ಆಯಿತು ಅಂತ ಅದನ್ನ ನಾನು ತೋರಿಸ್ಬೇಕಂತ ಆಸೆ. ಅದು ಅವಕಾಶ ಎಲ್ಲಿ ಸಿಕ್ಕಿಲ್ಲ. ನಾನು ತುಂಬ ಜನ ನಾನು ಟ್ರೈನ್ ಹೋಗುವಾಗ ಜಿ ಕನ್ನಡದವರು ಅಲ್ಲಿ ಕೆಲಸ ಮಾಡೋರು ಸಿಕ್ಕಿದ್ದಾರೆ. ಮುಂದೆಗಡೆ ಅಂತ ಹೋದರೆ ಅವ್ರು ರಿಪ್ಲೈ ಮಾಡಿದ್ರೆ ಬಿಸಿ ದಿನ ಅವಾಗ ಎತ್ತಲ್ಲ ಬಿತ್ತಲ್ಲ ಅಂದ್ರೆ ಅವ್ರು ಅವಕಾಶ ಕೊಡಲಿ. ಇಲ್ಲಿ ಇವತ್ತಿನ ಕಾಲ ಬೆಳೆಯವ್ರನ್ನ ಬೆಳೆಸ್ಕೊಡಲ್ಲ, ತಾವು ಬೆಳೆಯಲ್ಲ, ಬೆಳೆಯನ್ನು ಬೆಳೆಸ್ಕೊಡಲ್ಲ. ಅವ್ರು ಮುಂದೆ ಅಂತಾರೆ ಅವಕಾಶ ಕೊಡೋದು. ನನಗೆ 3 ಜನ ಲಕ್ಷಣ ಪರಿಚಯ, ಟಿವಿ ಪರಿಚಯ ಆಗಿದ್ದಾರೆ, ಬೆಂಗಳೂರು ಸರ್ ಬರ್ತಾರೆ, ಅಂತಾರೆ ಅವಕಾಶ ಕೊಡ್ತಿಲ್ಲ. ನನ್ನ ಆಸೆ ಇಟ್ಕೊಂಡಿದ್ದೆ, ಅದು ಆಸೆ ಯಾವತ್ತು ನೆರವೇರುತ್ತೆ ದೇವರೊಬ್ಬಂಗೆ ಗೊತ್ತಿಲ್ಲ. ಒಳ್ಳೆ ರೀಲ್ಸಲ್ಲಿ ನನ್ನ ಆಸೆ ನೆರವೇರಿಸಿದೆ. ಒಟ್ಲಿ ಹೊರಗಡೆ ಅವರು ಎಲ್ಲೆವರು ಗೌರವ ಬೆಲೆ ಕೊಟ್ಟು ಮಾತಾಡಿಸಿ ಹೋಗಿದ್ದಾರೆ. ನೆಕ್ಸ್ಟ್ ಇವಾಗ ಒಂದು ಅಂಗಡಿ ಗ್ರ್ಯಾಂಡ್ ಓಪನ್ ಇದೆ, ಮೈಸೂರಿಗೆ ಹೋಗಬೇಕು. ಈವೆಂಟ್ಗೆ ಅಲ್ಲೆಲ್ಲಿ ಕರೆದರೆ ತುಂಬ ಖುಷಿ ಆಗುತ್ತೆ. ಅದೇ ನನ್ನ ಬಿಗ್ ಅಭಿಮಾನ. ಓಕೆ, ನೀವು ಡ್ಯಾನ್ಸರ್ ಜೊತೆನೆ ಸಿಂಗರ್ ಕೂಡ ಹೌದು. ಯಾವುದಾದ್ರೂ 1-2 ಲೈನ್ ಹಾಡ್ಬೋದಾ? ಸಾಂಗ್ ಎಲ್ಲ ನನಗೆ ಸಾಂಗ್ ಎಲ್ಲ ಬರಲ್ಲ. ಡ್ಯಾನ್ಸು, ಮಾತುಗಳು ಮೀರಿಸೋದು, ಅವ್ರಿಗೆ ಪೈಪೋಟಿ ಕೊಡೋದು, ಮಾತನ್ನು ಮೀರಿಸೋದು, ಡ್ಯಾನ್ಸ್ ಕೂಡ ಆಡ್ತೀನಿ. ಸಾಂಗಿಂಗೆಲ್ಲ ಬರಲ್ಲ. ಯಾವುದಾದ್ರೂ 1-2 ಲೈನ್ ಹಂಗೆ ಬಿಡಿ ನೋಡೋಣ. ಉಲ್ಲಾಸದ ಮಳೆ ಜಿನುಗುತ್ತಿದೆ ನನ್ನಲ್ಲಿ, ಸಂತೋಷದ ಒಂದೊಳೆ ಅರಿಯುತ್ತಿದೆ. ಅಭಿಮಾನಿಗಳೇ, ನಮ್ಮನೆ ದೇವರು ನಿಮ್ಮಿಂದಲೇ, ನಮ್ಮನೆ ಸುರು ಗಿಚ್ಚಿಗಿಲಿ ಏಮಿಮಿ ಲವ್ ಯು ಫ್ರೆಂಡ್. ಬರ್ರಿ ಇಂಥವೇ ಫ್ರೆಂಡ್. ಥ್ಯಾಂಕ್ ಯು ಸೊ ಮಚ್. ಬರ್ರಿ ಇಂಥವೇ. ಓಕೆ, ಆ್ಯಕ್ಚುಲಿ ನಿಮ್ಮಲ್ಲೇ ತುಂಬ ಟ್ಯಾಲೆಂಟ್ಗಳಾಗಿರೋದು. ತುಂಬ ಚೆನ್ನಾಗಿ ಮಾತಾಡ್ತೀರಾ, ಡ್ಯಾನ್ಸರ್ ಕೂಡ ಹೌದು, ಸಿಂಗರ್ ಕೂಡ ಹೌದು. ಸೊ ಎಲ್ಲ ಟ್ಯಾಲೆಂಟು ಹೆಂಗೆ ನಿಮ್ಮೊಳಗೆ ಎಲ್ಲ ಬಂದಿದೆ. ನಾನು ಇನ್ನೊಬ್ಬರಿಗೆ ಸುಳ್ಳು ಸಟ್ಟೋಗಿಲ್ಲ. ಇನ್ನೊಬ್ಬರಾದ್ರೆ ನ್ಯಾಚುರಾಗಿ ಹೇಳ್ಕೊಳ್ಳಲ್ಲ, ಆಡ್ಕೋತಾರೆ. ನನ್ನ ತನನ ಬಿಡ್ಕೊಡ್ಬಾರ್ದು, ನ್ಯಾಚುರಾಗಿ ಕೊಡ್ಬಾರ್ದು ಅಂತಾರೆ. ನನಗೆ ದೇವರು ಎಲ್ಲ ಹೋಗಿ ಒಂದು ಕಮ್ಮಿ ಮಾಡಿದೆ ಅಂದರೆ ವಿದ್ಯೆ.
ಒಂದೊಂದು ವಿದ್ಯೆ ಒಂದು ಸ್ವಲ್ಪ ಕಮ್ಮಿ, ಎಲ್ಲದರಲ್ಲೂ ಟ್ಯಾಲೆಂಟ್ ಇದೆ. ಏನು ಬೇಕಾದ್ರು ಯಾವ ಡ್ಯಾನ್ಸ್ ಸಾಂಗ್ ಕುಣಿದು ಆಡಾಗಲಿ, ಏನು ಕೆಲಸ ಇಂಥ ಕೆಲಸ ಕೊಟ್ಟು ಇಂಥ ಮಾಡೋದಿಲ್ಲ, ಎಲ್ಲ ಏನು ಬೇಕಾದ್ರು ಮಾಡಿ ಮುಗಿಸ್ತೀನಿ. ಆದರೆ ದೇವ್ರ ಸ್ವಲ್ಪ ವಿದ್ಯೆ ವ್ಯವಸಾಯ ಸ್ವಲ್ಪ ಕಮ್ಮಿ ತಲೆ ವಿದ್ಯೆ. ಒಬ್ಬ ಹೇಳ್ತಿಲ್ಲ 5 ಬೆರಳು ಒಂದು ಸಮಯ ಇರೋದ, ಒಬ್ರಿಗೆ ದೇವ್ರಿಗೆ ಒಬ್ರಿಗೆ ಕಮ್ಮಿ ಇರ್ತೀನಿ. ಎಕ್ಸಾಂಪಲ್ ಮನೆಯವರಿಗೆ ನಿಮ್ಮ ಮನೆಯವ್ರಿಗೆ ನಿಮ್ದಿ ಸಂತೋಷ ಇರಲ್ಲ ಅಂತ ಅಂತಾರಲ್ಲ, ಹಂಗೆ ಹಣ ಆಸ್ತಿ ಇರೋರಿಗೆಲ್ಲ ಇರುತ್ತೆ, ನಿಮ್ದಿ ಇರಲ್ಲ ಅವ್ರಿಗೆ. ನಿಮ್ದಿರೋರಿಗೆ ಹಣ ಆಸ್ತಿ ಸಂತೋಷ ಇರಲ್ಲ. ಹಂಗೆ ದೇವ್ರಿಗೆ ಒಬ್ಬೊಬ್ರಿಗೆ ಒಂದೊಂದು ಏನೋ ಒಂದು ಕೊರತೆ ಕಮ್ಮಿ ಮಾಡಿದ್ದಾನೆ. ಹಂಗೆ ನನಗೆ ವಿದ್ಯಾಭ್ಯಾಸದಲ್ಲಿ ಕೊರತೆ ತೀರ ಕಮ್ಮಿ. ಹಂಗೆ ಇದು ವಿದ್ಯಾಭ್ಯಾಸ 4 ಓದಿಗೆ ಬಂದು ಕೆಲಸ ಮಾಡಿದರೆ ಎಲ್ಲ ಜಾಬ್ಗೆ ಹೋಗಿ ಇನ್ನೂ ಟ್ಯಾಲೆಂಟು, ಇನ್ನೂ ಸಾಂಗ್ ಆಡೋದಾಗಲಿ, ಬರೀದಾಗಲಿ, ಇನ್ನೂ ಒಳ್ಳೊಳ್ಳೆ ಎಡಿಟ್ ಮಾಡೋದಾಗಲಿ, ಇನ್ನೂ ನನ್ನ ಏನು ಬರೆಯುವ ಅವಕಾಶ ಸಿಗೋದು. ನನಗೆ ಅದೊಂದು ದೇವ್ರನ್ನ ಕಮ್ಮಿ ಮಾಡಿದ್ರೆ ಇನ್ನೆಲ್ಲದಲ್ಲೂ ಯಾವ ಕೆಲಸ ಕಮ್ಮಿ ಹಳ್ಳಿದು ಯಾವ ಕೆಲಸ ಕೂಡ ಇಂಥ ಕೆಲಸ ಮಾಡಿದ್ರೆ ಅಷ್ಟೇನು ಬರಲ್ಲ, ಏನು ಕವಿತೆ ಬರಲ್ಲ. ಒಂದ್ ಲೈನ್ ಹಂಗೆ ಬಿಡಿ, ನನ್ಗೋಸ್ಕರ ಏನಿಲ್ಲ, ಒಂದ್ ಲೈನ್ ಹಿಂಗೆ ಪಟ್ಟ ಅಂತ ಬಿಟ್ಬಿಡಿ ನೋಡೋಣ. ಹಂಗೆ ಫಿದ್ದಾಗ ಹಂಗೆ ಬಿಡೋಗ್ಬಿಡ್ಬೇಕು. ಬರ್ರಿ ಇಂಥವೇ ಯಾವ್ದಾದ್ರು ಒಂದ್ ನೋಡಿ, ಬರ್ದಿರೋದೇ ಯಾವ್ದಾದ್ರು ಒಂದು. ಇಲ್ಲ, ಕವಿತೆ ಜಾಸ್ತಿ ಬರ್ದಿಲ್ಲ. ಹೇಳ್ತಿದ್ರು ಕಾಫಿ ನಾಡು ಚಂದು ಅವ್ರದ್ದು ಕಾಪಿ ಮಾಡ್ತಾ ಇದ್ದಾರೆ ಇವ್ರು ದೀಪಕ್ ಗೌಡ ಅಂತ. ಇಲ್ಲ ಯಾಕವ ಹಲೋ ಯಾರಪ್ಪ ಏನವ ಹೇಳು, ಯಾರು ನೀವು ಗೊತ್ತಾಗಲಿಲ್ಲ, ಏನು ಕತೆ ಏನು ಸಮಾಚಾರ, ಫೋನ್ ಮಾಡಿದ್ರೆ ಅಯ್ಯೋ ನಮ್ಮ ತಲೆ ತಿಂದಿರ, ನಮ್ಮ ಮತ್ತೆ ಕೈಗೆ ಫುಟ್ಟೋತಿಲ್ಲ, ಬಟ್ ಇಂಥವೇ ಏನೋ ಕಂದಲೇ, ಏನೋ ಏನೋ ಏನೋ. ಹಲೋ, ಯಾಕೆ ಏನು ಚಿಕ್ತಿಲ್ವಾ ಚಿನ್ನ ಎಲ್ಲಿ ಬರ್ತಿದ್ಯಾ? ಎಲ್ಲಿದೆ ನಾನ್ರಿ ಲಲ್ಲಿ. ದೀಪ ಕೊಡೋದು ಏನು ಇಷ್ಟ? ರೀಲ್ಸ್ ಹುಚ್ಚು. ನಮ್ಮೂರಲ್ಲಿ ವ್ಯಾಲ್ಯೂನೇ ಇರಲಿಲ್ಲ, ನಮ್ಮೂರಲ್ಲಿ ಮರ್ಯಾದೆ ಇರಲಿಲ್ಲ. ಇವನ್ನ